ಹಾಯ್ ಫ್ರೆಂಡ್ಸ್, ಪ್ರೇಸ್ ದ ಲಾರ್ಡ್. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು. ಹಾಲೆಲೂಯಾ. ಈ ಒಂದು ದೇಶವನ್ನು ನೋಡ್ತಿದ್ದೀರಲ್ಲ, ಈ ದೇಶದ ಹೆಸರು ಒಮಾನ್ ದೇಶ, ಮಸ್ಕಟ್. ಒಮಾನ್ ದೇಶದಲ್ಲಿರುವಂಥ ಮಸ್ಕಟ್ ಏರ್ಪೋರ್ಟಲ್ಲಿ ನಾನು, ನನ್ನ ಮಗಳು ಮತ್ತು ಪಾಸ್ಟರ್ ಮೂವರು ಸಹ 2 ವಾರಗಳ ಕಾಲ ಲೀವ್ ಕೊಟ್ಟಿದ್ದಾರೆ. ಹಾಗಾಗಿ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ. ಇನ್ಸೈಡ್ ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದು ಅಲ್ಲಿರೋಂಥ ಶಾಪ್. ಅಲ್ಲಿ ಮೇಯ್ನಾಗಿ ಬಂದು ಪರ್ಫ್ಯೂಮೇ ಮೇನ್ ಫೇಮಸ್ಸು. ಪರ್ಫ್ಯೂಮ್ ಆ್ಯಂಡ್ ಜ್ಯುವೆಲರಿ, ಗೋಲ್ಡ್ ಜ್ಯುವೆಲರಿ. ಸೊ ಇನ್ಸೈಡೆಲ್ಲ ಆಲ್ಮೋಸ್ಟ್ ಪರ್ಫ್ಯೂಮ್ ಜ್ಯುವೆಲರಿ ಎಲ್ಲ ಅಲ್ಲಿದೆ. ಸೊ ಜೆಸ್ಸಿಗೆ ಮಗಳಿಗೆ ತುಂಬ ಸಂತೋಷ ಇಲ್ಲಿ ಬರೋದು. ಹಾಗಾಗಿ ಅವಳು ತುಂಬ ಎಕ್ಸೈಟ್ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಳಗಡೆ ಸ್ವಲ್ಪ ಎಕ್ಸಿಬಿಷನ್ ಎಲ್ಲ ಇದೆ. ಒಳಗಡೆ ಸಿಲ್ವರ್ ಇದೆಲ್ಲ ಮುಂಚೆ ಎಷ್ಟೋ ವರ್ಷಗಳ ಕಾಲ ಉಪಯೋಗ ಮಾಡ್ತಾಯಿದ್ದಂಥ ರಾಜರುಗಳು ಉಪಯೋಗ ಮಾಡ್ತಾಯಿದ್ದಂಥದ್ದನ್ನು ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿರೋದನ್ನು ನಾವು ನೋಡ್ಬೋದು. ಪರ್ಫ್ಯೂಮ್ ಬಾಟಲ್ಸು ಮತ್ತು ಧೂಪ ಸುಡೋವಂಥದ್ದು ಮತ್ತು ಕತ್ತಿ ಸಹ ನಾವು ನೋಡ್ಬೋದು. ಒಮಾನ್ ದೇಶದಲ್ಲಿ ಪುರುಷರು ಅದು ಗೌರವವಾಗಿ ಅವರ ಕತ್ತಿಯನ್ನು ಅವರು ಸಾಂಕೇತಿಕವಾಗಿ ಅವರು ಅದನ್ನು ಉಪಯೋಗ ಮಾಡ್ತಾರೆ. ಸೊ ಇದೆಲ್ಲ ಮುಂಚೆ ಯೂಸ್ ಮಾಡಿರುವಂಥ ಕತ್ತಿಗಳದೆಲ್ಲನೂ. ಸೊ ನೋಡ್ತಿದ್ದೀರಾ, ಹ್ಯಾಪಿಯಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ. ಜೆಸ್ಸಿ ಮಗಳು ಸಹ ತುಂಬ ಎಕ್ಸೈಟಾಗಿ ಫೋಟೋಸ್ ಎಲ್ಲ ನಾವು ಅಲ್ಲಿ ತಗೊಂಡ್ವಿ. ದೇವರ ಕೃಪೆಯಿಂದ ನಿಜವಾಗಿಯೂ ದೇವರ ಆಶೀರ್ವಾದ ಅದು ಖಂಡಿತವಾಗಿಯೂ ಅದು ಭಾಗ್ಯದಾಯಕ ಎಂಬುದಾಗಿ ನಾವು ಹೇಳ್ಬೋದು. ಸಲಾಮೇರು ನನಗೆ ಫಸ್ಟ್ ಟೈಮ್ ಫ್ಲೈಟ್ ಅಂತ ನಾನು ಹೇಳ್ಬೋದು. ಇದಕ್ಕಿಂತ ಮುಂಚೆ ಬಂದು ಏರ್ ಇಂಡಿಯಾ, ಒಮಾನ್ ಏರು ಮತ್ತು ಇತ್ಯಾದಿ ಏರ್ಬಸ್ A320 ಬಂದಿದ್ದೀನಿ. ಸೊ ದೇವ್ರ ಕೃಪೆಯಿಂದ ಸಲಾಮೇರಲ್ಲೂ ಬರುವ ಹಾಗೆ ದೇವರು ಸಹಾಯ ಮಾಡಿಕೊಟ್ರು. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನಿಜವಾಗಿಯೂ ನಾವು ದೇವರನ್ನು ನಂಬೋದಾದರೆ, ಯಥಾರ್ಥವಾಗಿ ನಂಬೋದಾದರೆ ಈ ರೀತಿಯಾಗಿ ನಾವು ಆಶೀರ್ವಾದ ಹೊಂದುವಂತೆ ದೇವರು ಮಾಡುತ್ತಾರೆ. ಹಾಲೆಲೂಯಾ, ಆಮೆನ್.